ಎಲ್ರಿಗೂ ನಮಸ್ಕಾರ. ಇಂದ್ರಧನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಶನಿಗ್ರಹ ಅಂತಂದರೆ ಕರ್ಮಕ್ಕೆ ಕಾರಕ ಗ್ರಹ. ಶನಿಗ್ರಹದಲ್ಲಿ ಬಹಳಷ್ಟು ವಿಶೇಷತೆ ಇದೆ. ಶನಿಗ್ರಹ ಕೇವಲ ಕಷ್ಟವನ್ನೇ ಕೊಡುತ್ತೆ ಆ ಥರ ಇಲ್ಲ. ಶನಿ ನಮ್ಮ ಪ್ರೊಫೆಷನ್ಗೂ ಕಾರಕ. ನಾವೇನಾದರೂ ನಮ್ಮ ಒಂದು ಉದ್ಯೋಗಾವಕಾಶಗಳನ್ನು ನೋಡೋದಿದ್ರೆ ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ನು ಅಥವಾ ಉದ್ಯೋಗದ ವಿಚಾರ ನೋಡಬೇಕಿದ್ರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಮನೆಗಳ ಜೊತೆಗೆ ಕಾರಕ ಗ್ರಹವನ್ನು ನೋಡಲಾಗುತ್ತೆ. ಅದೇ ರೀತಿ ಶನಿ ಗ್ರಹ ವಿಳಂಬಕ್ಕೂ ಕೂಡ ಕಾರಣ. ಯಾವ ಮನೆಗೆ ಸಂಬಂಧಪಟ್ಟಂತೆ ಶನಿಗ್ರಹ ವಿಳಂಬವನ್ನು ತೋರಿಸುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಆದರೆ ವಿಳಂಬ ಆದರೂ ಕೊನೆಯಲ್ಲಿ ಯಶಸ್ಸನ್ನು ಕೊಡುವಂತಹ ಗ್ರಹ. ಅತ್ಯಂತ ಹೆಚ್ಚಿನದನ್ನು ತಾನು ಹೋಗುವಾಗ, ತನ್ನ ಒಂದು ಸಮಯ ಮುಗಿದು ಹೋಗುವಾಗ ಅತ್ಯಂತ ಹೆಚ್ಚಿನದನ್ನು ಕೊಟ್ಟು ಹೋಗುವಂತಹ ಗ್ರಹ ಶನಿಗ್ರಹ. ಹಾಗಾಗಿ ಶನಿಯಲ್ಲಿ ಬಹಳಷ್ಟು ವಿಶೇಷತೆ ಇದೆ. ಜೊತೆಗೆ ಶನಿ ಗ್ರಹ ನಮ್ಮ ಒಂದು ಕರ್ಮವನ್ನು ಸೂಚಿಸ್ತಕ್ಕಂತಹ ಗ್ರಹ. ನಾವು ಹಿಂದೆ ಏನು ಕರ್ಮವನ್ನು ಮಾಡಿದ್ದೇವೆ, ಮುಂದೆ ಏನು ಒಂದು ಕರ್ಮವನ್ನು ಮಾಡಬೇಕಾಗಿದೆ, ನಮ್ಮ ಡೆಸ್ಟಿನಿ ಏನು, ಇದರ ಬಗ್ಗೆ ಮಾಹಿತಿಯನ್ನು ಶನಿ ಗ್ರಹದಿಂದ ತಿಳ್ಕೊಬೋದು. ಈಗ ಶನಿ ಗ್ರಹ ಒಂದು ವೇಳೆ ಲಗ್ನದಿಂದ ಯಾವ ಮನೆಗಳಲ್ಲಿ ಕುಳಿತಾಗ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಆದರೆ ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಇದು ಯಾರದೇ ವೈಯಕ್ತಿಕ ಕುಂಡಲಿಯನ್ನು ಇಲ್ಲಿಟ್ಟು ಹೇಳ್ತಾ ಇಲ್ಲ. ಜನರಲ್ ಆಗಿ ಹೀಗಿರುತ್ತೆ, ಈ ಒಂದು ಮನೆಯಲ್ಲಿ ಕುಳಿತಾಗ ಹೀಗಿರುತ್ತೆ ಅಂತ. ಆದರೆ ಅದು ಇನ್ನೊಬ್ಬ ವ್ಯಕ್ತಿಗೆ ಸ್ವಲ್ಪ ಬೇರೆದೇ ಇದ್ದಿರ್ಬೋದು. ಯಾಕೆ ಅಂತಂದರೆ ಅದು ದಶಾಭುಕ್ತಿ ಜೊತೆಗೆ ಡಿವಿಷನಲ್ ಚಾರ್ಟ್ಗಳು, ಅಂದರೆ D1, D2, D3 ಅಂತ ಏನೆಲ್ಲ ನೋಡ್ತೀವಿ, D9 ಇರ್ಬೋದು, D10 ಇರ್ಬೋದು, D60 ಇರ್ಬೋದು. ಈ ಥರ ಡಿವಿಷನಲ್ ಚಾರ್ಟ್ಗಳನ್ನು ಕೂಡ ಅದು ಅವಲಂಬಿಸಿ ಇರುತ್ತೆ. ಅದಕ್ಕೆ ಯಾವುದೇ ಒಂದು ಇವೆಂಟ್ ಪ್ರೆಡಿಕ್ಷನ್ ಮಾಡಬೇಕಿದ್ರೆ ಅಥವಾ ವ್ಯಕ್ತಿಯ ಬೇರೆ ಬೇರೆ ಜೀವನದ ಒಂದು ಮಜಲುಗಳನ್ನು, ಆಯಾಮಗಳನ್ನು ನಾವು ನೋಡಬೇಕಿದ್ರೆ ದಶಾಭುಕ್ತಿಗಳನ್ನು, ಡಿವಿಷನಲ್ ಚಾರ್ಟ್ಗಳನ್ನು ನೋಡಲೇಬೇಕಾಗತ್ತೆ. ಅದು ಯಾವುದರ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಅಥವಾ ಒಬ್ಬರ ವೈಯಕ್ತಿಕ ಕುಂಡಲಿ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಜನರಲ್ ಆಗಿ ಶನಿ ಗ್ರಹ ಈ ಮನೆಗಳಲ್ಲಿ ಕುಳಿತಾಗ ಸಾಮಾನ್ಯವಾಗಿ ಈ ಫಲ ಇರುತ್ತೆ ಅಂತ ಹೇಳುತ್ತೆ. ಅದು ಹೇಗಿರುತ್ತೆ, ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ಒಬ್ಬೊಬ್ಬರ ವೈಯಕ್ತಿಕ ಕುಂಡಲಿಯನ್ನು ನೋಡಿದಾಗಲೇ ಅದು ಗೊತ್ತಾಗುತ್ತೆ. ಅದಕ್ಕೆ ಒಂದು ಜನರಲ್ ಆಗಿ ನಾವಿಲ್ಲಿ ನೋಡ್ಕೊಂಡು ಬರೋಣ ಹೇಗಿರುತ್ತೆ. ಶನಿ ಗ್ರಹ ಒಂದು ವೇಳೆ ಲಗ್ನದಲ್ಲಿದ್ದರೆ ಅಥವಾ 1ನೇ ಮನೆಯಲ್ಲಿದ್ದರೆ ಸಾಮಾನ್ಯವಾಗಿ ಇವರಿಗೆ ಜೀವನದಲ್ಲಿ ಎಲ್ಲವೂ ವಿಳಂಬವಾಗಿ ಸಿಗುತ್ತೆ, ಕಷ್ಟಪಟ್ಟು ಸಿಗುತ್ತೆ, ಶ್ರಮ ವಹಿಸಿದಾಗಲೇ ಸಿಗುತ್ತೆ. ಜೊತೆಗೆ ಇವರು ಯಾವುದನ್ನೇ ಪಡಿಬೇಕಾದರೂ ಸಹಿತವಾಗಿ ಅದು ವಿಳಂಬವಾಗಿ ಪಡಿಬೇಕಾಗುತ್ತೆ. ಜೀವನದ ಯಾವುದೇ ವಿಷಯ ಇರ್ಬೋದು. ಕೆಲವೊಂದು ಸಾರಿ ಶನಿಗ್ರಹ ಲಗ್ನದಲ್ಲಿ ಕುಳಿತಾಗ ಕೆಲವೊಂದು ಶಾರೀರಿಕ ಸಂಬಂಧಿ ಕಾಯಿಲೆಗಳನ್ನು ಸಹಿತವಾಗಿ ಇದು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು 2ನೇ ಮನೆಯಲ್ಲಿ ಶನಿ ಕುಳಿತಾಗ ಮಾತು ಸ್ವಲ್ಪ ಒರಟಾಗಿ ಇರ್ಬೋದು. ಜೊತೆಗೆ 2ನೇ ಮನೆಯಲ್ಲಿ ಕುಳಿತಾಗ ಅವನು ಹೆಚ್ಚು ಸೇವಿಂಗನ್ನು ಮಾಡೋಕ್ಕಾಗಲ್ಲ. ಜೊತೆಯಲ್ಲಿ ಹಣವನ್ನು ಉಳಿತಾಯ ಮಾಡೋದಕ್ಕೆ ಬಹಳ ಶ್ರಮ ವಹಿಸಬೇಕಾಗತ್ತೆ. ಜೊತೆಯಲ್ಲಿ ಆಹಾರದಲ್ಲಿ ಇವರಿಗೆ ಅಷ್ಟೊಂದು ಆಸಕ್ತಿ ಇರಲ್ಲ. ಅಂದರೆ ಅದು ತಿನ್ನಬೇಕು, ಇದು ತಿನ್ನಬೇಕು, ಅಲ್ಲಿಗೆ ಹೋಗಬೇಕು, ಅದನ್ನು ತಗೋಬೇಕು, ಈ ರೀತಿ ತಿನ್ನೋ ವಿಷಯದಲ್ಲಿ ಇವರಿಗೆ ಆಸಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆಯೇ ಜೊತೆಗೆ ಜನರಲ್ಲಿ ವಿಶೇಷವಾಗಿ ನಾನು ಮಾತಾಡಬೇಕು, ಅವ್ರ ಜೊತೆ ಮಾತಾಡಬೇಕು, ಇವ್ರ ಜೊತೆ ಮಾತಾಡಬೇಕು, ಈ ಥರದ ಆಸಕ್ತಿಗಳು ಇವರಿಗೆ ಕಡಿಮೆ ಇರುತ್ತೆ. ಅಂದರೆ ಮಾತನಾಡೋ ವಿಷಯದಲ್ಲಿ ಆಸಕ್ತಿಗಳು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆಯೇ 3ನೇ ಮನೆಯಲ್ಲಿ ಶನಿ ಇದ್ದಾಗ ಲಗ್ನದಿಂದ ಅದು ಒಳ್ಳೆಯ ಒಂದು ಸ್ಥಾನ. ಯಾಕೆಂದರೆ ಶನಿ ಪರಿಶ್ರಮವನ್ನು ಸೂಚಿಸ್ತಕ್ಕಂತಹ ಗ್ರಹ. 3ನೇ ಮನೆ ಕೂಡ ಪರಿಶ್ರಮ. ಆದರೆ ಇಲ್ಲಿ ಪರಿಶ್ರಮ ವಹಿಸಿದರೆ, ಪರಿಶ್ರಮ ಇರುತ್ತೆ ಆದರೆ ಪರಿಶ್ರಮ ವಹಿಸಿದರೆ ಫಲ ಸಿಕ್ಕೇ ಸಿಗುತ್ತೆ. ಹಾಗೆಯೇ ಇಲ್ಲಿ 3ನೇ ಮನೆಯಲ್ಲಿ ಶನಿ ಕೆಲವೊಂದು ಚಿಕ್ಕ ಪುಟ್ಟ ಟ್ರಾವೆಲಿಂಗನ್ನು ಕೊಡ್ಬೋದು. ಅಂದರೆ ಇವರಿಗೆ ಒಂದು ಟ್ರಾವೆಲ್ ಮಾಡೋದಕ್ಕೆ, ಒಂದು ಶಾರ್ಟ್ ಟ್ರಾವೆಲ್ ಮಾಡೋದಕ್ಕೆ ಆಸಕ್ತಿ ಇರುತ್ತೆ. ಇನ್ನು 4ನೇ ಮನೆಯಲ್ಲಿ ಶನಿ ಇದ್ದಾಗ ಸಾಮಾನ್ಯವಾಗಿ ಕುಟುಂಬದಲ್ಲಿ ಕಲಹಗಳು ಏರ್ಪಡುತ್ತೆ ಮತ್ತು ಕುಟುಂಬದಲ್ಲಿ ಸ್ವಲ್ಪ ಅನಾಸಕ್ತಿ ಇರ್ಬೋದು. ಜೊತೆಗೆ ಕುಟುಂಬದ ಜನರನ್ನು ಕೇರ್ ಮಾಡೋದ್ರಲ್ಲೂ ಸ್ವಲ್ಪ ಅನಾಸಕ್ತಿಯನ್ನು ತೋರಿಸ್ಬೋದು. ಹಾಗೆ ಇವರಿಗೆ ಯಾವುದೇ ರೀತಿಯಾದಂತಹ
ಈಗ ಮನೆ ಇರ್ಬೋದು, ಮನೆ ಕಟ್ಟಬೇಕು ಅಥವಾ ಗಾಡಿ ತಗೋಬೇಕು, ಈ ವಿಷಯದಲ್ಲೂ ಸಹಿತವಾಗಿ ಅನಾಸಕ್ತಿ ಇರ್ಬೋದು. 4ನೇ ಮನೆಯಲ್ಲಿ ವಿಶೇಷವಾಗಿ ಶನಿ ಇದ್ದಾಗ ಸ್ವಲ್ಪ ಜೀವನದಲ್ಲಿ, ಅದರಲ್ಲಿನೂ ಕುಟುಂಬದ ವಿಷಯದಲ್ಲಿ ಸ್ವಲ್ಪ ಇವರಿಗೆ ನಿರಾಸಕ್ತಿ ಹಾಗೂ ಕಲಹಗಳನ್ನ ಅಲ್ಲಿ ಕಾಣ್ಬೋದು. ಇನ್ನು 5ನೇ ಮನೆಯಲ್ಲಿ ಶನಿ ಇದ್ದಾಗ ಇಲ್ಲಿ ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಅಲ್ಲಿ ಬಿರುಕು ಮೂಡ್ಬೋದು, ಅಂದರೆ ಅದು ಸಕ್ಸಸ್ ಆಗದೆ ಹೋಗ್ಬೋದು. ಜೊತೆಗೆ ಸ್ಪೋರ್ಟ್ಸು ಇನ್ನಿತ್ಯಾದಿ ಯಾವುದೇ ಒಂದು ವಿಶೇಷವಾದಂತಹ ಚಟುವಟಿಕೆಗಳಲ್ಲಿದ್ದಾಗ, ಅಂದರೆ ಯಾವುದೇ ಆರ್ಟ್ ಇರ್ಬೋದು ಅವ್ರ ಜೀವನದಲ್ಲಿ, ಕಲೆ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ವ್ಯಕ್ತಿ ತೊಡ್ಕೊಂಡಾಗ ಅದರಲ್ಲಿ ನಿಧಾನವಾಗಿ ಅವರಿಗೆ ಜಯ ಸಿಗತ್ತೆ, ಭಾಳ ಸುಲಭದಲ್ಲಿ ಜಯ ಸಿಗಲ್ಲ. ಮತ್ತು ಇಲ್ಲಿ ವ್ಯಕ್ತಿಗೆ ಸ್ವಲ್ಪ ಅನಾರೋಗ್ಯ, ಕೆಲವೊಂದು ಸಂಬಂಧಿ ಶಾರೀರಿಕ ಸಂಬಂಧಿ ಕಾಯಿಲೆಗಳು ಕೂಡ 5ನೇ ಮನೆಯಲ್ಲಿ ಶನಿ ಇದ್ದಾಗ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. 5ನೇ ಮನೆ ಪುರುಪುಣ್ಯ ಸ್ಥಾನವೂ ಕೂಡ ಆಗಿರೋದ್ರಿಂದ ಇಲ್ಲಿ ಶನಿ ಇದ್ದಾಗ ಕೆಲವೊಂದು ಕಾರ್ಮಿಕ ಸಂಕಷ್ಟಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಇನ್ನು 6ನೇ ಮನೆಯಲ್ಲಿ ಶನಿ ಇದ್ದಾಗ, 6ನೇ ಮನೆ ಶನಿಗೆ ಅತ್ಯಂತ ಸೂಕ್ತ ಸ್ಥಾನ. ಮತ್ತು 6ನೇ ಮನೆಯಲ್ಲಿ ಶನಿ ಇದ್ದಾಗ ಶತ್ರುಗಳ ಮೇಲೆ ವಿಜಯ ಆಗುತ್ತೆ. ಶನಿ ಇಲ್ಲಿ ಅಪಾರ ಹಣವನ್ನು ಕೊಡ್ತಾನೆ, ಆದರೆ ಪರಿಶ್ರಮದಿಂದ ಬರುತ್ತೆ, ಇವೆಲ್ಲ ಸುಲಭವಾಗಿ ಬರಲ್ಲ. ಜೊತೆಗೆ ರೋಗಗಳಿಗೂ ಕೂಡ ಕಾರಣವಾದ್ರೂ ಆ ರೋಗಗಳನ್ನು ಗೆಲ್ಲೋದಕ್ಕೂ ಕೂಡ ಅಲ್ಲಿ ಶನಿ ದಾರಿಯನ್ನು ಮಾಡಿಕೊಡ್ತಕ್ಕಂಥದ್ದು ಅಥವಾ ತೋರಿಸ್ತಕ್ಕಂಥದ್ದು ಇರುತ್ತೆ. ಮತ್ತು ಕೋರ್ಟ್ ಕೇಸ್ಗಳಲ್ಲಿ ಸಹಿತವಾಗಿ ವಿಜಯ ಅಥವಾ ಕಾಂಪಿಟಿಷನ್ಗಳಲ್ಲಿ ವಿಜಯ ಸಿಗುತ್ತೆ, ಆದರೆ ಇಲ್ಲಿ ತುಂಬ ಪರಿಶ್ರಮ ಬೇಕು. ಇನ್ನು 7ನೇ ಮನೆಯಲ್ಲಿ ಶನಿ ಇದ್ದಾಗ ಪಾರ್ಟ್ನರ್ ಜೊತೆಗೆ ಜಗಳ, ಅಂದರೆ ಲೈಫ್ ಪಾರ್ಟ್ನರ್ ಇರ್ಬೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅಲ್ಲಿ ಜಗಳ ಇರುತ್ತೆ. ಮತ್ತು ಅಲ್ಲಿ ಅನಾಸಕ್ತಿ, ಅಂದರೆ ಪಾರ್ಟ್ನರ್ ವಿಷಯದಲ್ಲಿ ಸ್ವಲ್ಪ ಅನಾಸಕ್ತಿಯನ್ನು ತೋರಿಸುವಂಥದ್ದು ಇರುತ್ತೆ. ವಿವಾಹದ ವಿಷಯದಲ್ಲಿ ವಿಳಂಬ ಆಗ್ತಾ ಇರುತ್ತೆ. 8ನೇ ಮನೆಯಲ್ಲಿ ಶನಿ ಇದ್ದಾಗ, 8ನೇ ಮನೆ ಶನಿ ಆಯಸ್ಸನ್ನು ಕೊಡುತ್ತೆ, ಆದರೆ ಅಲ್ಲಿ ಕಷ್ಟಗಳು, ಯಾಕೆಂದರೆ ಅದು ಕಾರ್ಮಿಕ್ ಮನೆ ಅಂತಂದಾಗ ಅಲ್ಲಿ ಕೆಲವೊಂದಿಷ್ಟು ಶಾರೀರಿಕವಾದಂತಹ ಮಾನಸಿಕವಾದಂತಹ ಕಷ್ಟಗಳು ವ್ಯಕ್ತಿಗೆ ಎದುರಾಗುತ್ತೆ. ಅಂದರೆ ಮಾನಸಿಕವಾಗಿ ಅಂತಂದರೆ ವ್ಯಕ್ತಿಗೆ ಜೀವನದಲ್ಲಿ ಅನಾಸಕ್ತಿ ಬಂದು ನಾನು ಅದನ್ನು ಮಾಡ್ಕೊಂಡು ಬಿಡೋಣ, ಈ ರೀತಿ ಮಾಡ್ಕೊಂಡು ಬಿಡೋಣ, ನನ್ನ ಜೀವನವೇ ಸಾಕಾಗಿದೆ ಅನ್ನೋ ಥರ ಸ್ಟ್ರೆಸ್ ಆಗ್ಬೋದು. ಜೊತೆಗೆ ವ್ಯಕ್ತಿಗೆ ಯಾವುದಾದ್ರೂ ಒಂದು ಬೇಡವಾದಂಥ ಚಟುವಟಿಕೆಗಳಲ್ಲಿ ತೊಡ್ಕೊಂಡು ಯಾವುದಾದ್ರೂ ದೊಡ್ಡದಾದಂತಹ ವಿಚಾರದಲ್ಲಿ ಸಿಕ್ಕಾಕೊಳ್ಬೋದು. ಈ ರೀತಿ 8ನೇ ಮನೆಯಲ್ಲಿದ್ದಾಗ ಭಾಳಷ್ಟು ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ. ಅದರಲ್ಲಿಯೂ ಒಂದು ವೇಳೆ ಶನಿ ಲಗ್ನಾಧಿಪತಿಯಾಗಿ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಕಷ್ಟವನ್ನು ಎದುರಿಸಬೇಕಾಗತ್ತೆ. ಇವರು ತುಂಬ ಜೀವನದಲ್ಲಿ ಕಷ್ಟವನ್ನು ನೋಡಿರ್ತಾರೆ, ಆದರೆ ಇವರಲ್ಲಿ ಭಾಳಷ್ಟು ಅನುಭವವನ್ನು ಶನಿ ಕೊಟ್ಟಿರ್ತಾನೆ. ಅದಕ್ಕೆ ಇಂಥವರ ಸಲಹೆ ಪಡ್ಕೊಂಡಾಗ ಜನರಿಗೆ ಮುಂದೆ ಬರೋದಕ್ಕೆ ಅನುಕೂಲಕರವಾಗಿರುತ್ತೆ. ಇನ್ನು 9ನೇ ಮನೆಯಲ್ಲಿ ಶನಿ ಅತ್ಯದ್ಭುತವಾದಂಥ ಸ್ಥಾನ. ಶನಿಗೆ 9ನೇ ಮನೆಯಲ್ಲಿ ಶನಿ ಇದ್ದಾಗ ಅವರನ್ನು ಗೆಲ್ಲೋದು ಬೇರೆಯವರಿಗೆ ಅಸಾಧ್ಯವಾಗುತ್ತೆ. 9ನೇ ಮನೆಯ ಶನಿ ಧರ್ಮಕಾರಕ ಕೂಡ ಶನಿ. ಅದಕ್ಕೆ 9ನೇ ಮನೆ ಅವನನ್ನು ಅಧರ್ಮದ ಕಾರ್ಯದಲ್ಲಿ ತೊಡಗಿಸೋದಕ್ಕೆ ಅಥವಾ ತೊಡಗಿಕೊಂಡು ಮುಂದುವರಿಯೋದಕ್ಕೆ ಬಿಡಲ್ಲ. ಒಂದು ವೇಳೆ ಯಾವುದಾದ್ರೂ ರೀತಿಯಲ್ಲಿ ತೊಡಕೊಳ್ಳೋದಕ್ಕೆ ವ್ಯಕ್ತಿ ಪ್ರಯತ್ನಿಸಿದಲ್ಲಿ ಅವನನ್ನು ವಾಪಸ್ ಕರೆದುಕೊಂಡು ಬರ್ತಕ್ಕಂಥದ್ದು. ಜೊತೆಗೆ ವ್ಯಕ್ತಿ ಹೆಚ್ಚು ಧರ್ಮಪ್ರಿಯ, ನ್ಯಾಯಪ್ರಿಯನಾಗಿರ್ತಕ್ಕಂಥದ್ದು. ಇದು ಹೆಚ್ಚಾಗಿ 9ನೇ ಮನೆಯಲ್ಲಿ ಶನಿ ಇದ್ದಾಗ, ಅಂದರೆ ಅನ್ಯ ಗ್ರಹಗಳ ಜೊತೆ ಸಾಮಾನ್ಯವಾಗಿ ಇಲ್ಲದಿದ್ದಾಗ, 9ನೇ ಮನೆಯಲ್ಲಿ ಕೇವಲ ಶನಿ ಇದ್ದಾಗ ವಿಶೇಷವಾಗಿ ಇವರಿಗೆ ಸನ್ಯಾಸ ಯೋಗ ಇರತಕ್ಕಂಥದ್ದು ಅಥವಾ ಸನ್ಯಾಸಗಳಲ್ಲಿ ಈ ಯೋಗ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಮತ್ತು ಹೆಚ್ಚು ದೀರ್ಘಕಾಲಿಕ ಯಾತ್ರೆಗಳನ್ನು ಶನಿಯಲ್ಲಿ ಕೊಡ್ಬೋದು. ಮತ್ತು ಧಾರ್ಮಿಕವಾಗಿ ವ್ಯಕ್ತಿ ಹೆಚ್ಚು ನ್ಯಾಯಪರನಾಗಿ ಇರುವಂತೆ ಮಾಡುತ್ತೆ. ಇನ್ನು 10ನೇ ಮನೆ ಕೂಡ ಶನಿಗೆ ಅತ್ಯುತ್ತಮ ಮನೆ. ಯಾಕೆ ಅಂತಂದರೆ ಇದು ಕಾಲಪುರುಷನ ಕುಂಡಲಿಯಲ್ಲೂ 10ನೇ ಮನೆ ಶನಿಯ ಸ್ವಂತ ಮನೆ ಆಗೋದ್ರಿಂದ 10ನೇ ಮನೆಯಲ್ಲಿ ಲಗ್ನದಿಂದ ಯಾರಿಗೆ ಆಗಲಿ 10ನೇ ಮನೆಯಲ್ಲಿದ್ದಾಗ ಶನಿ ಅಲ್ಲಿ ಸ್ವಲ್ಪ ವಿಳಂಬವಾದರೂ ಪ್ರಮೋಷನ್ ಕೊಡೋದು, ನೇಮ್ ಆ್ಯಂಡ್ ಫೇಮ್ ಕೊಡೋದು, ಒಂದು ದೀರ್ಘಕಾಲಿಕ ಒಂದು ಒಳ್ಳೆಯ ಸುಸ್ಥಿರವಾದಂಥ ಉದ್ಯೋಗವನ್ನು ಕೊಡ್ತಕ್ಕಂಥದ್ದು ಇರುತ್ತೆ. ಇನ್ನು 11ನೇ ಮನೆಯಲ್ಲಿ ಶನಿ ಇದ್ದಾಗ ಫ್ರೆಂಡ್ಸ್ಗಳ ಜೊತೆಗೆ ಸ್ವಲ್ಪ ಅಸಮಾಧಾನ, ರಿಲೇಟಿವ್ಸ್ ಜೊತೆ ಅಸಮಾಧಾನ ಇದ್ದರೂ ಸಹಿತ ಇಲ್ಲಿ ವ್ಯಕ್ತಿ ಬಹಳಷ್ಟು ಜೀವನದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು ಇರುತ್ತೆ.
ಇದು ಶನಿಗೆ ಒಳ್ಳೆಯ ಮನೆ ಕೂಡ ಹೌದು. ಇನ್ನು 12ನೇ ಮನೆಯಲ್ಲಿ ಶನಿ ಇದ್ದಾಗ ಸ್ವಲ್ಪ ಕಾಯಿಲೆ ಇರುತ್ತೆ. ಕಾಲು ನೋವು, ಕಾಲಿಗೆ ಸಂಬಂಧಪಟ್ಟಂತಹ ಹಲವಾರು ಕಾಯಿಲೆಗಳು ವ್ಯಕ್ತಿಗೆ ಎದುರಾಗುತ್ತೆ. ಅದರಲ್ಲೂ ಒಂದು ವೇಳೆ ಶನಿ ದಶ ಏನಾದರೂ ಬಂದರೆ. 12ನೇ ಮನೆಯ ಶನಿ ಇಲ್ಲಿ ಟ್ರಾವೆಲನ್ನು ಕೂಡ ಕೊಡ್ತಾನೆ. ಜೊತೆಗೆ ವ್ಯಕ್ತಿ ಏನಾದರೂ ತಪ್ಪು ದಾರಿಯಲ್ಲಿ ಹೋದರೆ ಜೈಲು ವಾಸಗಳನ್ನು ಅನುಭವಿಸ್ಬೇಕಾಗತ್ತೆ. ಯಾಕೆ ಅಂತಂದರೆ ಇದು ಕಾರ್ಮಿಕ ಮನೆ ಕೂಡ ಹೌದು. ಆದರೆ ಇಲ್ಲಿ ಒಂದು ವೇಳೆ ಶನಿಗೆ ಸಂಬಂಧಪಟ್ಟಂಥದ್ದು ಅಂದರೆ ಸ್ವಲ್ಪ ಮೆಡಿಟೇಷನ್ ಮಾಡ್ತಕ್ಕಂಥದ್ದು ಅಥವಾ ಇಲ್ಲಿ ರೋಗಿಗಳ ಸೇವೆಯನ್ನು ಮಾಡ್ತಕ್ಕಂಥದ್ದು ಹೆಚ್ಚು ಒಂದು ಒಳ್ಳೆಯ ರೀತಿಯ ಫಲವನ್ನು ತಂದುಕೊಡುತ್ತೆ. ಈ ರೀತಿ ಶನಿ ಲಗ್ನದಿಂದ 12 ಮನೆಗಳಿದ್ದಾಗ ಫಲ ಇರುತ್ತೆ. ಆದರೆ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಒಂದು ವೇಳೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಹೋಗಬೇಕಾದ್ರೆ ದಶಾಭುಕ್ತಗಳನ್ನು ನೋಡ್ತಕ್ಕಂಥದ್ದು ಮತ್ತು ಜೊತೆಗೆ ಡಿವಿಷನಲ್ ಚಾರ್ಟ್ಗಳನ್ನು ನೋಡಿಕೊಂಡಾಗ ಯಾವ ರೀತಿ ಕೊಡ್ತಾನೆ, ಹೇಗೆ ಕೊಡ್ತಾನೆ, ಯಾವ ಮಟ್ಟದಲ್ಲಿ ಕೊಡ್ತಾನೆ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿಗಿಂತ ಇನ್ನೊಬ್ಬ ವ್ಯಕ್ತಿಗೆ ಭಿನ್ನ ಇರುತ್ತೆ ಫಲಗಳು. ಶನಿ ಅದೇ ಮನೆಯಲ್ಲಿ ಕುಳಿತಿರ್ಬೋದು, ಆದರೆ ಫಲ ಭಿನ್ನ ಇರುತ್ತೆ. ಕಾರಣ ದಶಾಭುಕ್ತಿ ಜೊತೆಗೆ ಡಿವಿಷನಲ್ ಚಾರ್ಟ್ಗಳು. ಅದಕ್ಕೆ ಇದನ್ನು ಗಮನದಲ್ಲಿಟ್ಕೊಂಡು ಒಬ್ಬ ವ್ಯಕ್ತಿಯ ಪ್ರೆಡಿಕ್ಷನ್ ಮಾಡುವಾಗ ಆ ರೀತಿ ಮಾಡ್ಬೋದು. ಆದರೆ ಇನ್ ಜನರಲ್ ಆಗಿ ನಾವು ನೋಡ್ಕೊಂಡು ಬರೋದಿದ್ರೆ ಸಾಮಾನ್ಯವಾಗಿ ಈ ರೀತಿಯ ಫಲಗಳು ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿವರೆಗೆ ಶುಭಮಸ್ತು. ಧನ್ಯವಾದಗಳು.